ಬೆಂಗಳೂರು ನಗರ ಸಾರಿಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ನಿರ್ವಾಹಕ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಆ ನಿರ್ವಾಹಕನನ್ನ ಕರೆಸಿ ಮೇಲಾಧಿಕಾರಿಗಳು ದರ್ಪ ಮೆರೆದಿರುವಂತಹ ಘಟನೆಯೊಂದು ನಡೆದಿದೆ. ಈ ಮೇಲಾಧಿಕಾರಿಗಳ ದರ್ಪದ ವಿರುದ್ಧ ನಿರ್ವಾಹಕ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ದರ್ಪವನ್ನ ಮೆರೆದ್ರೋ ಅಂತವರು ಕ್ಷಮೆ ಕೇಳಬೇಕು ಅಂತ ಈ ನಿರ್ವಾಹಕ ಮಂಜುನಾಥ್ ಆಗ್ರಹಿಸಿದ್ದಾರೆ. ಹೆಸರು ಮಂಜುನಾಥ್ ಅಂತೇಳಿ ಕಳೆದ 25 ವರ್ಷದಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸ್ಕೊಂಡು ನಿರ್ವಾಹಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತಂದೆ ಕೆಲಸ ಅನುಕಂಪದಾದ್ಮೇಲೆ ಕೆಲಸ ಸಿಕ್ಕಿದ್ದು. ಸತತ ಒಂದು 20 ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ ದೀಪಾವಳಿ 22ನೇ ಡಿಪೋ 16ನೇ ಡಿಪೋ ಮುಷ್ಕರ ಆಯಿತು ಖಾಸಗಿ ನೌಕರಿಂದ. ನಾನು ಖಾಸಗಿ ನೌಕರ ಅಲ್ಲ, ಅರೆ ಸರ್ಕಾರಿ ನೌಕರ. ಇಲ್ಲಿ ಆ ವ್ಯವಸ್ಥೆ ಕಾರಣ ಇಲ್ಲೊಬ್ಬರು DC ಇದ್ದಾರೆ, ವಾಯುವ್ಯವಲಯದ ವೇಣುಗೋಪಾಲ್ ಅಂತೇಳಿ. ಆತ ಅದೇ ಹಿಂದಿನ ದಿವಸ ಇಲ್ಲಿ ಒಬ್ಬರು ಖಾಸಗಿ ಮ್ಯಾನೇಜರ್ ಬಂದು ವೇಣುಗೋಪಾಲ್ ಅಂತೇಳಿ ಮಾಜಿ ಸಿ ಎಮ್ ಎ ಶ್ರೀನಿವಾಸ್ ಅಂತೇಳಿ ಅವರು ಇಬ್ಬರು ಬಂದು ಭ್ರಷ್ಟಾಚಾರ ಮಾಡಿ ದೀಪಾವಳಿ ಗಿಫ್ಟ್ ಅಂತ ಕೊಡ್ತಾರೆ. ವೇಣುಗೋಪಾಲ್ ಅವರು DCಗೆ ದೀಪಾವಳಿ ಗಿಫ್ಟ್ ಕೊಟ್ಟು 20,000 ಕೊಡ್ತಾರೆ. ಅದನ್ನು ಪ್ರತ್ಯಕ್ಷದರ್ಶಿಯಾಗಿ ನೋಡಿದಂಥ ವ್ಯಕ್ತಿ ನಾನು. ಅದನ್ನು ಆರೋಪ ಮಾಡ್ತೀನಿ. ಅದನ್ನು ಆರೋಪ ಮಾಡಿದ್ಮೇಲೆ ಅದು ದೊಡ್ಡವ್ರ ಗಮನಕ್ಕೆ, ನಿರ್ದೇಶಕರ ಗಮನಕ್ಕೆ, ಎಲ್ಲರ ಗಮನಕ್ಕೂ ಹೋಗುತ್ತೆ. ಸರಿ ಅನ್ಬಿಡ. ಆ ದಿನಗಳು ಬಳಿಕ 21 ದಿವಸ ಆದಮೇಲೆ ಸಾಕ್ಷಿ ನಾಶ ಮಾಡಿ ನನಗೆ ಅವ್ರಿಗೆ ಬೆಂಗಳೂರು ನಗರ ಸಾರಿಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ನಿರ್ವಾಹಕ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಆ ನಿರ್ವಾಹಕನನ್ನ ಕರೆಸಿ ಮೇಲಾಧಿಕಾರಿಗಳು ದರ್ಪ ಮೆರೆದಿರುವಂತಹ ಘಟನೆಯೊಂದು ನಡೆದಿದೆ. ಈ ಮೇಲಾಧಿಕಾರಿಗಳ ದರ್ಪದ ವಿರುದ್ಧ ನಿರ್ವಾಹಕ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ದರ್ಪವನ್ನ ಮೆರೆದ್ರೋ ಅಂತವರು ಕ್ಷಮೆ ಕೇಳಬೇಕು ಅಂತ ಈ ನಿರ್ವಾಹಕ ಮಂಜುನಾಥ್ ಆಗ್ರಹಿಸಿದ್ದಾರೆ. ಹೆಸರು ಮಂಜುನಾಥ್ ಅಂತೇಳಿ ಕಳೆದ 25 ವರ್ಷದಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸ್ಕೊಂಡು ನಿರ್ವಾಹಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತಂದೆ ಕೆಲಸ ಅನುಕಂಪದಾದ್ಮೇಲೆ ಕೆಲಸ ಸಿಕ್ಕಿದ್ದು. ಸತತ ಒಂದು 20 ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ ದೀಪಾವಳಿ 22ನೇ ಡಿಪೋ 16ನೇ ಡಿಪೋ ಮುಷ್ಕರ ಆಯಿತು ಖಾಸಗಿ ನೌಕರಿಂದ. ನಾನು ಖಾಸಗಿ ನೌಕರ ಅಲ್ಲ, ಅರೆ ಸರ್ಕಾರಿ ನೌಕರ. ಇಲ್ಲಿ ಆ ವ್ಯವಸ್ಥೆ ಕಾರಣ ಇಲ್ಲೊಬ್ಬರು DC ಇದ್ದಾರೆ, ವಾಯುವ್ಯವಲಯದ ವೇಣುಗೋಪಾಲ್ ಅಂತೇಳಿ. ಆತ ಅದೇ ಹಿಂದಿನ ದಿವಸ ಇಲ್ಲಿ ಒಬ್ಬರು ಖಾಸಗಿ ಮ್ಯಾನೇಜರ್ ಬಂದು ವೇಣುಗೋಪಾಲ್ ಅಂತೇಳಿ ಮಾಜಿ ಸಿ ಎಮ್ ಎ ಶ್ರೀನಿವಾಸ್ ಅಂತೇಳಿ ಅವರು ಇಬ್ಬರು ಬಂದು ಭ್ರಷ್ಟಾಚಾರ ಮಾಡಿ ದೀಪಾವಳಿ ಗಿಫ್ಟ್ ಅಂತ ಕೊಡ್ತಾರೆ. ವೇಣುಗೋಪಾಲ್ ಅವರು DCಗೆ ದೀಪಾವಳಿ ಗಿಫ್ಟ್ ಕೊಟ್ಟು 20,000 ಕೊಡ್ತಾರೆ. ಅದನ್ನು ಪ್ರತ್ಯಕ್ಷದರ್ಶಿಯಾಗಿ ನೋಡಿದಂಥ ವ್ಯಕ್ತಿ ನಾನು. ಅದನ್ನು ಆರೋಪ ಮಾಡ್ತೀನಿ. ಅದನ್ನು ಆರೋಪ ಮಾಡಿದ್ಮೇಲೆ ಅದು ದೊಡ್ಡವ್ರ ಗಮನಕ್ಕೆ, ನಿರ್ದೇಶಕರ ಗಮನಕ್ಕೆ, ಎಲ್ಲರ ಗಮನಕ್ಕೂ ಹೋಗುತ್ತೆ. ಸರಿ ಅನ್ಬಿಡ. ಆ ದಿನಗಳು ಬಳಿಕ 21 ದಿವಸ ಆದಮೇಲೆ ಸಾಕ್ಷಿ ನಾಶ ಮಾಡಿ ನನಗೆ ಅವ್ರಿಗೆ ಬೆಂಗಳೂರು ನಗರ ಸಾರಿಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ನಿರ್ವಾಹಕ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಆ ನಿರ್ವಾಹಕನನ್ನ ಕರೆಸಿ ಮೇಲಾಧಿಕಾರಿಗಳು ದರ್ಪ ಮೆರೆದಿರುವಂತಹ ಘಟನೆಯೊಂದು ನಡೆದಿದೆ. ಈ ಮೇಲಾಧಿಕಾರಿಗಳ ದರ್ಪದ ವಿರುದ್ಧ ನಿರ್ವಾಹಕ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ದರ್ಪವನ್ನ ಮೆರೆದ್ರೋ ಅಂತವರು ಕ್ಷಮೆ ಕೇಳಬೇಕು ಅಂತ ಈ ನಿರ್ವಾಹಕ ಮಂಜುನಾಥ್ ಆಗ್ರಹಿಸಿದ್ದಾರೆ. ಹೆಸರು ಮಂಜುನಾಥ್ ಅಂತೇಳಿ ಕಳೆದ 25 ವರ್ಷದಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸ್ಕೊಂಡು ನಿರ್ವಾಹಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತಂದೆ ಕೆಲಸ ಅನುಕಂಪದಾದ್ಮೇಲೆ ಕೆಲಸ ಸಿಕ್ಕಿದ್ದು. ಸತತ ಒಂದು 20 ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ ದೀಪಾವಳಿ 22ನೇ ಡಿಪೋ 16ನೇ ಡಿಪೋ ಮುಷ್ಕರ ಆಯಿತು ಖಾಸಗಿ ನೌಕರಿಂದ. ನಾನು ಖಾಸಗಿ ನೌಕರ ಅಲ್ಲ, ಅರೆ ಸರ್ಕಾರಿ ನೌಕರ. ಇಲ್ಲಿ ಆ ವ್ಯವಸ್ಥೆ ಕಾರಣ ಇಲ್ಲೊಬ್ಬರು DC ಇದ್ದಾರೆ, ವಾಯುವ್ಯವಲಯದ ವೇಣುಗೋಪಾಲ್ ಅಂತೇಳಿ. ಆತ ಅದೇ ಹಿಂದಿನ ದಿವಸ ಇಲ್ಲಿ ಒಬ್ಬರು ಖಾಸಗಿ ಮ್ಯಾನೇಜರ್ ಬಂದು ವೇಣುಗೋಪಾಲ್ ಅಂತೇಳಿ ಮಾಜಿ ಸಿ ಎಮ್ ಎ ಶ್ರೀನಿವಾಸ್ ಅಂತೇಳಿ ಅವರು ಇಬ್ಬರು ಬಂದು ಭ್ರಷ್ಟಾಚಾರ ಮಾಡಿ ದೀಪಾವಳಿ ಗಿಫ್ಟ್ ಅಂತ ಕೊಡ್ತಾರೆ. ವೇಣುಗೋಪಾಲ್ ಅವರು DCಗೆ ದೀಪಾವಳಿ ಗಿಫ್ಟ್ ಕೊಟ್ಟು 20,000 ಕೊಡ್ತಾರೆ. ಅದನ್ನು ಪ್ರತ್ಯಕ್ಷದರ್ಶಿಯಾಗಿ ನೋಡಿದಂಥ ವ್ಯಕ್ತಿ ನಾನು. ಅದನ್ನು ಆರೋಪ ಮಾಡ್ತೀನಿ. ಅದನ್ನು ಆರೋಪ ಮಾಡಿದ್ಮೇಲೆ ಅದು ದೊಡ್ಡವ್ರ ಗಮನಕ್ಕೆ, ನಿರ್ದೇಶಕರ ಗಮನಕ್ಕೆ, ಎಲ್ಲರ ಗಮನಕ್ಕೂ ಹೋಗುತ್ತೆ. ಸರಿ ಅನ್ಬಿಡ. ಆ ದಿನಗಳು ಬಳಿಕ 21 ದಿವಸ ಆದಮೇಲೆ ಸಾಕ್ಷಿ ನಾಶ ಮಾಡಿ ನನಗೆ ಅವ್ರಿಗೆ ಬೆಂಗಳೂರು ನಗರ ಸಾರಿಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ನಿರ್ವಾಹಕ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಆ ನಿರ್ವಾಹಕನನ್ನ ಕರೆಸಿ ಮೇಲಾಧಿಕಾರಿಗಳು ದರ್ಪ ಮೆರೆದಿರುವಂತಹ ಘಟನೆಯೊಂದು ನಡೆದಿದೆ. ಈ ಮೇಲಾಧಿಕಾರಿಗಳ ದರ್ಪದ ವಿರುದ್ಧ ನಿರ್ವಾಹಕ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ದರ್ಪವನ್ನ ಮೆರೆದ್ರೋ ಅಂತವರು ಕ್ಷಮೆ ಕೇಳಬೇಕು ಅಂತ ಈ ನಿರ್ವಾಹಕ ಮಂಜುನಾಥ್ ಆಗ್ರಹಿಸಿದ್ದಾರೆ.
ಹೆಸರು ಮಂಜುನಾಥ್ ಅಂತೇಳಿ ಕಳೆದ 25 ವರ್ಷದಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸ್ಕೊಂಡು ನಿರ್ವಾಹಕನ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತಂದೆ ಕೆಲಸ ಅನುಕಂಪದಾದ್ಮೇಲೆ ಕೆಲಸ ಸಿಕ್ಕಿದ್ದು. ಸತತ ಒಂದು 20 ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ ದೀಪಾವಳಿ 22ನೇ ಡಿಪೋ 16ನೇ ಡಿಪೋ ಮುಷ್ಕರ ಆಯಿತು ಖಾಸಗಿ ನೌಕರಿಂದ. ನಾನು ಖಾಸಗಿ ನೌಕರ ಅಲ್ಲ, ಅರೆ ಸರ್ಕಾರಿ ನೌಕರ. ಇಲ್ಲಿ ಆ ವ್ಯವಸ್ಥೆ ಕಾರಣ ಇಲ್ಲೊಬ್ಬರು DC ಇದ್ದಾರೆ, ವಾಯುವ್ಯವಲಯದ ವೇಣುಗೋಪಾಲ್ ಅಂತೇಳಿ. ಆತ ಅದೇ ಹಿಂದಿನ ದಿವಸ ಇಲ್ಲಿ ಒಬ್ಬರು ಖಾಸಗಿ ಮ್ಯಾನೇಜರ್ ಬಂದು ವೇಣುಗೋಪಾಲ್ ಅಂತೇಳಿ ಮಾಜಿ ಸಿ ಎಮ್ ಎ ಶ್ರೀನಿವಾಸ್ ಅಂತೇಳಿ ಅವರು ಇಬ್ಬರು ಬಂದು ಭ್ರಷ್ಟಾಚಾರ ಮಾಡಿ ದೀಪಾವಳಿ ಗಿಫ್ಟ್ ಅಂತ ಕೊಡ್ತಾರೆ. ವೇಣುಗೋಪಾಲ್ ಅವರು DCಗೆ ದೀಪಾವಳಿ ಗಿಫ್ಟ್ ಕೊಟ್ಟು 20,000 ಕೊಡ್ತಾರೆ. ಅದನ್ನು ಪ್ರತ್ಯಕ್ಷದರ್ಶಿಯಾಗಿ ನೋಡಿದಂಥ ವ್ಯಕ್ತಿ ನಾನು. ಅದನ್ನು ಆರೋಪ ಮಾಡ್ತೀನಿ. ಅದನ್ನು ಆರೋಪ ಮಾಡಿದ್ಮೇಲೆ ಅದು ದೊಡ್ಡವ್ರ ಗಮನಕ್ಕೆ, ನಿರ್ದೇಶಕರ ಗಮನಕ್ಕೆ, ಎಲ್ಲರ ಗಮನಕ್ಕೂ ಹೋಗುತ್ತೆ. ಸರಿ ಅಂದ್ಬಿಟ್ಟು ಆ ದಿನಗಳು ಬಳಿಕ 21 ದಿವಸ ಆದಮೇಲೆ ಸಾಕ್ಷಿ ನಾಶ ಮಾಡಿ ನನಗೆ ಅವ್ರಿಗೆ ಬೆಂಗಳೂರು ನಗರ ಸಾರಿಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ನಿರ್ವಾಹಕ ಮಾಡಿ ದೂರನ್ನ ಕೊಟ್ಟಿರ್ತಾರೆ. ಆ ನಿರ್ವಾಹಕನನ್ನ ಕರೆಸಿ ಮೇಲಾಧಿಕಾರಿಗಳು ದರ್ಪ ಮೆರೆದಿರುವಂತಹ ಘಟನೆಯೊಂದು ನಡೆದಿದೆ. ಈ ಮೇಲಾಧಿಕಾರಿಗಳ ದರ್ಪದ ವಿರುದ್ಧ ನಿರ್ವಾಹಕ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ದರ್ಪವನ್ನ ಮೆರೆದ್ರೋ ಅಂತವರು ಕ್ಷಮೆ ಕೇಳಬೇಕು ಅಂತ ಈ ನಿರ್ವಾಹಕ ಮಂಜುನಾಥ್ ಆಗ್ರಹಿಸಿದ್ದಾರೆ. ಹೆಸರು ಮಂಜುನಾಥ್ ಅಂತೇಳಿ ಕಳೆದ 25 ವರ್ಷದಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸ್ಕೊಂಡು ನಿರ್ವಾಹಕನ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತಂದೆ ಕೆಲಸ ಅನುಕಂಪದಾದ್ಮೇಲೆ ಕೆಲಸ ಸಿಕ್ಕಿದ್ದು. ಸತತ ಒಂದು 20 ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ ದೀಪಾವಳಿ 22ನೇ ಡಿಪೋ 16ನೇ ಡಿಪೋ ಮುಷ್ಕರ ಆಯಿತು ಖಾಸಗಿ ನೌಕರಿಂದ. ನಾನು ಖಾಸಗಿ ನೌಕರ ಅಲ್ಲ, ಅರೆ ಸರ್ಕಾರಿ ನೌಕರ. ಇಲ್ಲಿ ಆ ವ್ಯವಸ್ಥೆ ಕಾರಣ ಇಲ್ಲೊಬ್ಬರು DC ಇದ್ದಾರೆ, ವಾಯುವ್ಯವಲಯದ ವೇಣುಗೋಪಾಲ್ ಅಂತೇಳಿ. ಆತ ಅದೇ ಹಿಂದಿನ ದಿವಸ ಇಲ್ಲಿ ಒಬ್ಬರು ಖಾಸಗಿ ಮ್ಯಾನೇಜರ್ ಬಂದು ವೇಣುಗೋಪಾಲ್ ಅಂತೇಳಿ ಮಾಜಿ ಸಿ ಎಮ್ ಎ ಶ್ರೀನಿವಾಸ್ ಅಂತೇಳಿ ಅವರು ಇಬ್ಬರು ಬಂದು ಭ್ರಷ್ಟಾಚಾರ ಮಾಡಿ ದೀಪಾವಳಿ ಗಿಫ್ಟ್ ಅಂತ ಕೊಡ್ತಾರೆ. ವೇಣುಗೋಪಾಲ್ ಅವರು DCಗೆ ದೀಪಾವಳಿ ಗಿಫ್ಟ್ ಕೊಟ್ಟು 20,000 ಕೊಡ್ತಾರೆ. ಅದನ್ನು ಪ್ರತ್ಯಕ್ಷದರ್ಶಿಯಾಗಿ ನೋಡಿದಂಥ ವ್ಯಕ್ತಿ ನಾನು. ಅದನ್ನು ಆರೋಪ ಮಾಡ್ತೀನಿ. ಅದನ್ನು ಆರೋಪ ಮಾಡಿದ್ಮೇಲೆ ಅದು ದೊಡ್ಡವ್ರ ಗಮನಕ್ಕೆ, ನಿರ್ದೇಶಕರ ಗಮನಕ್ಕೆ, ಎಲ್ಲರ ಗಮನಕ್ಕೂ ಹೋಗುತ್ತೆ. ಸರಿ ಅಂದ್ಬಿಟ್ಟು ಆ ದಿನಗಳು ಬಳಿಕ 21 ದಿವಸ ಆದಮೇಲೆ ಸಾಕ್ಷಿ ನಾಶ ಮಾಡಿ ನನಗೆ ಅವ್ರಿಗೆ ಬೆಂಗಳೂರು ನಗರ ಸಾರಿಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ನಿರ್ವಾಹಕ ಮಾಡಿ ದೂರನ್ನ ಕೊಟ್ಟಿರ್ತಾರೆ. ಆ ನಿರ್ವಾಹಕನನ್ನ ಕರೆಸಿ ಮೇಲಾಧಿಕಾರಿಗಳು ದರ್ಪ ಮೆರೆದಿರುವಂತಹ ಘಟನೆಯೊಂದು ನಡೆದಿದೆ. ಈ ಮೇಲಾಧಿಕಾರಿಗಳ ದರ್ಪದ ವಿರುದ್ಧ ನಿರ್ವಾಹಕ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ದರ್ಪವನ್ನ ಮೆರೆದ್ರೋ ಅಂತವರು ಕ್ಷಮೆ ಕೇಳಬೇಕು ಅಂತ ಈ ನಿರ್ವಾಹಕ ಮಂಜುನಾಥ್ ಆಗ್ರಹಿಸಿದ್ದಾರೆ. ಹೆಸರು ಮಂಜುನಾಥ್ ಅಂತೇಳಿ ಕಳೆದ 25 ವರ್ಷದಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸ್ಕೊಂಡು ನಿರ್ವಾಹಕನ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತಂದೆ ಕೆಲಸ ಅನುಕಂಪದಾದ್ಮೇಲೆ ಕೆಲಸ ಸಿಕ್ಕಿದ್ದು. ಸತತ ಒಂದು 20 ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ ದೀಪಾವಳಿ 22ನೇ ಡಿಪೋ 16ನೇ ಡಿಪೋ ಮುಷ್ಕರ ಆಯಿತು ಖಾಸಗಿ ನೌಕರಿಂದ. ನಾನು ಖಾಸಗಿ ನೌಕರ ಅಲ್ಲ, ಅರೆ ಸರ್ಕಾರಿ ನೌಕರ. ಇಲ್ಲಿ ಆ ವ್ಯವಸ್ಥೆ ಕಾರಣ ಇಲ್ಲೊಬ್ಬರು DC ಇದ್ದಾರೆ, ವಾಯುವ್ಯವಲಯದ ವೇಣುಗೋಪಾಲ್ ಅಂತೇಳಿ. ಆತ ಅದೇ ಹಿಂದಿನ ದಿವಸ ಇಲ್ಲಿ ಒಬ್ಬರು ಖಾಸಗಿ ಮ್ಯಾನೇಜರ್ ಬಂದು ವೇಣುಗೋಪಾಲ್ ಅಂತೇಳಿ ಮಾಜಿ ಸಿ ಎಮ್ ಎ ಶ್ರೀನಿವಾಸ್ ಅಂತೇಳಿ ಅವರು ಇಬ್ಬರು ಬಂದು ಭ್ರಷ್ಟಾಚಾರ ಮಾಡಿ ದೀಪಾವಳಿ ಗಿಫ್ಟ್ ಅಂತ ಕೊಡ್ತಾರೆ. ವೇಣುಗೋಪಾಲ್ ಅವರು DCಗೆ ದೀಪಾವಳಿ ಗಿಫ್ಟ್ ಕೊಟ್ಟು 20,000 ಕೊಡ್ತಾರೆ. ಅದನ್ನು ಪ್ರತ್ಯಕ್ಷದರ್ಶಿಯಾಗಿ ನೋಡಿದಂಥ ವ್ಯಕ್ತಿ ನಾನು. ಅದನ್ನು ಆರೋಪ ಮಾಡ್ತೀನಿ. ಅದನ್ನು ಆರೋಪ ಮಾಡಿದ್ಮೇಲೆ ಅದು ದೊಡ್ಡವ್ರ ಗಮನಕ್ಕೆ, ನಿರ್ದೇಶಕರ ಗಮನಕ್ಕೆ, ಎಲ್ಲರ ಗಮನಕ್ಕೂ ಹೋಗುತ್ತೆ. ಸರಿ ಅಂದ್ಬಿಟ್ಟು ಆ ದಿನಗಳು ಬಳಿಕ 21 ದಿವಸ ಆದಮೇಲೆ ಸಾಕ್ಷಿ ನಾಶ ಮಾಡಿ ನನಗೆ ಅವ್ರಿಗೆ ಬೆಂಗಳೂರು ನಗರ ಸಾರಿಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ನಿರ್ವಾಹಕ ಮಾಡಿ ದೂರನ್ನ ಕೊಟ್ಟಿರ್ತಾರೆ. ಆ ನಿರ್ವಾಹಕನನ್ನ ಕರೆಸಿ ಮೇಲಾಧಿಕಾರಿಗಳು ದರ್ಪ ಮೆರೆದಿರುವಂತಹ ಘಟನೆಯೊಂದು ನಡೆದಿದೆ. ಈ ಮೇಲಾಧಿಕಾರಿಗಳ ದರ್ಪದ ವಿರುದ್ಧ ನಿರ್ವಾಹಕ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ದರ್ಪವನ್ನ ಮೆರೆದ್ರೋ ಅಂತವರು ಕ್ಷಮೆ ಕೇಳಬೇಕು ಅಂತ ಈ ನಿರ್ವಾಹಕ ಮಂಜುನಾಥ್ ಆಗ್ರಹಿಸಿದ್ದಾರೆ. ಹೆಸರು ಮಂಜುನಾಥ್ ಅಂತೇಳಿ ಕಳೆದ 25 ವರ್ಷದಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸ್ಕೊಂಡು ನಿರ್ವಾಹಕನ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತಂದೆ ಕೆಲಸ ಅನುಕಂಪದಾದ್ಮೇಲೆ ಕೆಲಸ ಸಿಕ್ಕಿದ್ದು. ಸತತ ಒಂದು 20 ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ ದೀಪಾವಳಿ 22ನೇ ಡಿಪೋ 16ನೇ ಡಿಪೋ ಮುಷ್ಕರ ಆಯಿತು ಖಾಸಗಿ ನೌಕರಿಂದ. ನಾನು ಖಾಸಗಿ ನೌಕರ ಅಲ್ಲ, ಅರೆ ಸರ್ಕಾರಿ ನೌಕರ. ಇಲ್ಲಿ ಆ